ಏನು ಅಸ್ಥಿ ಪಂಜರ ಒಂದೇ ಉಳ್ಕೊಂಡಿರೋದು. ಇಷ್ಟು ಅದರಲ್ಲಿ ಅರ್ಧಂಬರ್ಧ ಕವರಲ್ಲಿರೋದಕ್ಕೆ ಇದಕ್ಕೆ 85 ಅಂಜುತ್ತೇನೆ ಅಲ್ಲ ನಾನು ಆದರೂ. ಹಾಯ್ ಎಲ್ಲರಿಗೂ ನಮಸ್ಕಾರ. ಎಲ್ಲ ಹೇಗಿದ್ದೀರಾ? ಎಲ್ಲ ಆರಾಮಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ಆರಾಮಾಗಿದ್ದೀನಿ. ನಾನಿವತ್ತು ಮಾಲ್ಗೆ ಬಂದಿದ್ದೀನಿ. ಹಾಗೆ ಇಲ್ಲೇ ಸೂಪರ್ ಮಾರ್ಕೆಟ್ಗೂ ಬಂದೆ. ಸ್ವಲ್ಪ ಥಿಂಗ್ಸ್ ಎಲ್ಲ ತೊಗೊಳೋದಿತ್ತು. ಏನೇನು ತೊಗೊಳ್ತೀನಿ ಮತ್ತು ಏನೇನು ಪ್ರೈಸ್ ಡಿಫ್ರೆನ್ಸ್ ಇರುತ್ತೆ, ನನಗೇನೇನು ಅನಿಸುತ್ತೆ ಅದು ತೊಗೊಳ್ಳುವಾಗ ಅದನ್ನು ನಿಮ್ಮೊಟ್ಟಿಗೆ ಶೇರ್ ಮಾಡ್ಕೊತೀನಿ. ನೋಡಿ, ಓಕೆನಾ? ನೋಡಿ. ಮತ್ತು ನಾನು ಕೂಡ ತೊಗೊಳ್ತಾ ಎಂಜಾಯ್ ಮಾಡ್ತೀನಿ. ಪ್ರೈಸು ಅಥವಾ ಡಿಫ್ರೆನ್ಸ್ ಇಲ್ಲಿಗೂ ಮತ್ತು ಇಂಡಿಯಾಗೂ ಇರೋದನ್ನು ನೋಡಿ. ಹಾಗೆ ನಾನು ಎಂಜಾಯ್ ಮಾಡೋದನ್ನ ನೋಡಿ ನೀವು ಕೂಡ ಎಂಜಾಯ್ ಮಾಡಿ, ಓಕೆನಾ? ಕಂಗ್ರ್ಯಾಚುಲೇಷನ್ ಬ್ರದರ್. ಎಲ್ಲಿ ದುಡ್ದಿರೋದನ್ನ ಇಂಡಿಯಾಗೆ ತಗೊಂಡು ಹೋಗ್ತೀವಿ ಅಂತ ಅನ್ಸೋದೇ ಇಲ್ಲ ಅಪ್ಪ. ಮಾರಿಷಸ್ ಅಲ್ಲಿ ಬೆಲ್ಲ ಸಿಕ್ಕಿದೆ, ಬೆಲ್ಲದ ಪೌಡರು. 5 ತಿಂಗಳಿಂದ ಹುಡುಕಿ ಅಂತೂ ಇಂತೂ ಬೆಲ್ಲ ಸಿಕ್ತು. ನನ್ಗಂತೂ ತಿಂದಿದ್ಕಿಂತ ಜಾಸ್ತಿ ಖುಷಿಯಾಗಿದೆ ಇದನ್ನ ನೋಡ್ಬಿಟ್ಟು. ಅಬ್ಬಬ್ಬಬ್ಬ ಲ್ಯಾಟ್ರಿ. ಕೆಂಪಿರುಳ್ಳಿ ಸಿಕ್ತು. ಕಂಗ್ರ್ಯಾಚುಲೇಷನ್ ಬ್ರದರ್. ಏನ್ ಗೊತ್ತಾ, ಇವತ್ತು ನಾನು ಲಕ್ಕಿ ಅನ್ಸುತ್ತೆ. ಬೆಲ್ಲ ಸಿಕ್ತು ಮತ್ತು ಕೆಂಪಿರುಳ್ಳಿ ಇದೆ. ಕೆಂಪಿರುಳ್ಳಿ ಬಂದಿದೆ ಇವತ್ತು. ತುಂಬ ದಿನ ಆಗಿತ್ತು ನಂಗೆ ಕೆಂಪಿರುಳ್ಳಿ ಸಿಕ್ಕಿರಲಿಲ್ಲ. ಇಲ್ಲಿ ಒಂಥರ ಗ್ರೀನ್ ಇರೋ ಈರುಳ್ಳಿ ಇರುತ್ತೆ ಯಾವಾಗಲೂ. ಅಲ್ಲ, ಯಾವ ಕಲರ್, ಒಂಥರ ಬಿಳಿ ಗ್ರೀನಿಶ್ ಒಂಥರ ಕಲರ್ ಇರುತ್ತೆ. ಇಲ್ಲೇನಾದ್ರೂ ಇದ್ರೆ ನಿಮ್ಗೆ ತೋರಿಸ್ತೀನಿ. ಇವತ್ತು ಕೆಂಪಿರುಳ್ಳಿ ಸಿಕ್ಕಿದೆ. ಅಫೋರ್ಡಬಲ್ ಇದೆ. MR 50 ರೂಪಾಯಿ. ಯಾವ ಇವೆಲ್ಲ ಏನು ಗೊತ್ತಾ, ಚಿಕ್ಕ ವಯಸ್ಸಲ್ಲಿ ಇರ್ತಾ ನನ್ನ ಕೆಲ್ಸಕ್ಕೆ ಹೋದ್ಮೇಲೆ ಎಲ್ಲ ತಗೋಬೇಕು, ನನಗೆ ಏನೇನು ಬೇಕು ಅನ್ಸುತ್ತೋ ಎಲ್ಲ ತಗೊಳ್ಬೇಕು ಅನ್ಕೋತಿದ್ದೆ. ಬಟ್ ಇವಾಗ ಏನು ಮಾಡ್ತೀನಿ ಗೊತ್ತಾ, ಹಿಂಗೆ ಬರ್ತೀನಿ, ಹಿಂಗೆ ಬಂದು ಹಿಂಗೆ ವೇಟ್ ಮಾಡ್ತೀನಿ, ಹಂಗೆ ಬಿಟ್ಬಿಟ್ಟು ಹಿಂಗೆ ಹೋಗ್ಬಿಡ್ತೀನಿ. ಇಷ್ಟೇ. ಇಷ್ಟು ಟೊಮೊಟೊಕ್ಕೆ MR 95 ರೂಪಾಯಿ. ಇದು ನಮ್ಮ ಬಜೆಟ್. ತಗೊಳಂಗೂ ಇಲ್ಲ, ಬಿಡಂಗೂ ಇಲ್ಲ. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ನಿಮ್ಗೊಂದು ವಿಷಯ ಹೇಳ್ಬೇಕು. ನಾನು ನಿಮ್ಗೆ ಗೊತ್ತಿಲ್ಲ ಅನ್ಕೊಂತೀನಿ, ಹೇಳ್ತೀನಿ. ಇದು ಈ ಥರ ಪ್ಯಾಕಲ್ಲಿರೋ ಕ್ಯಾರೆಟು 28 ರೂಪಾಯಿ. ಇದು ತುರಿದಿರೋದು ಅಂದರೆ ತುರಿದ್ಬಿಟ್ಟು ಪ್ಯಾಕ್ ಮಾಡಿರೋದು. ಇದಕ್ಕೆ 51 ರೂಪೀಸ್ ಅಂತೆ. ನನಗೆ ಯಾವಾಗ ಏನು ಹೇಳ್ಬೇಕು ಇದಕ್ಕೆ. ಇದು 28 ರೂಪಾಯಿ MR, ಇದು 51 ರೂಪಾಯಿ MR. ಇದು ಆಕ್ಚುಲಿ ಚೆನ್ನಾಗಿ ಗೈಸ್ ಹೆಂಗಿದೆ ನೋಡಿ ನಮ್ಮ ಕಾಲ. ನೀರಲ್ಲಿ ವಾಶ್ ಮಾಡ್ಬೋದು ತಾನೆ. ಇದು ವೆಜಿಟೇಬಲ್ ವಾಶ್ ಅಂತೆ. ವೆಜಿಟೇಬಲ್ ವಾಶ್ ಮಾಡೋಕ್ಕೆ ಇದನ್ನ ಯೂಸ್ ಮಾಡ್ತಾರೆ. 209 ರೂಪಾಯಿ MR, 209 ರೂಪಾಯಿ ಇದೆ. ಯಾವ ಇವೆಲ್ಲ ಗೈಸ್ ನಾನು ನಿಮ್ಗೇನೋ ಒಂದು ಹೇಳಬೇಕು. 20 ರೂಪಾಯಿ ಜೋಳದ ಕುಂಡೆಕಾಯಿ 124 ರೂಪಾಯಿಗೆ ಅಂತ. ನಮ್ಮ ಇಂಡಿಯಾದಲ್ಲಿ 20 ರೂಪಾಯಿ ಜೋಳದ ಕುಂಡೆ ಸಿಗ್ತಾ ಇದ್ರೆ ನಾವು 20 ರೂಪಾಯಿದ ಅದು 10 ರೂಪಾಯಿ ಕೊಡಿ ಅಂತ ಅವ್ರ ಹತ್ರ ಬಾರ್ಗೇನ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಇದು ಆಲ್ರೆಡಿ ಸತ್ತೋಗ್ಬಿಟ್ಟಿದೆ. ಇದು ಜೀವನೇ ಇಲ್ಲ. ಏನು ಅಸ್ಥಿ ಪಂಜರ ಒಂದೇ ಉಳ್ಕೊಂಡಿರೋದು. ಇದು 124 ರೂಪಾಯಿ MR 124. ನಾನು ಕನ್ನಡದಲ್ಲಿ ಮಾತಾಡ್ತಾ ಇರೋದನ್ನ ನೋಡಿಬಿಟ್ಟು ಒಬ್ಬರು ಬಂದು ಮಾತಾಡಿಸಿದ್ರು. ಅವರು ಮೈಸೂರವರಂತೆ. ನನಗವ್ರು ಮಾತಾಡ್ಸಿದ್ದು ನೋಡ್ಬಿಟ್ಟು ತುಂಬ ಖುಷಿ ಆಯಿತು. ಯಾಕಂದರೆ ಬೇರೆ ದೇಶದಲ್ಲಿ ನಮ್ಮ ಭಾಷೆಯವ್ರು ಬಂದು ಮಾತಾಡಿಸ್ಬಿಟ್ರೆ ಆ ಖುಷಿನ ಹೇಗೆ ವರ್ಣನೆ ಮಾಡೋದಂತಲೇ ಹೇಳೋಕ್ಕಾಗಲ್ಲ. ನನಗಷ್ಟು ಖುಷಿ ಆಯಿತು. ಒಂದು ಬಟನ್ ತೊಗೊಂಡೆ. ಮಾರಿಷಸಲ್ಲೆಲ್ಲ ಫ್ರೋಝನ್ ಆಗಿರೋದೇ ಸಿಗೋದಲ್ವಾ. ಇದು ಆಲ್ರೆಡಿ ಸತ್ತೋಗಿ ತುಂಬ ಟೈಮ್ ಆಗಿದೆ. ಸತ್ತಿರೋದನ್ನ ಮತ್ತು ಸಾಯಿಸಿ ಒಣಗಿಸಿ ಹಸಿ ಮಾಡಿ ಎಲ್ಲ
ತಿಂತಾರೆ. ಇಲ್ಲಿ ನೋಡಿ ಈ ಥರ ಫ್ರೋಸ್ ಮಾಡಿರೋದು. ಅಣ್ಣ ನನ್ನ ಕೈಯಲ್ಲಿ ಆಯ್ತಾ? ಇದು ಇರೋದ್ರಲ್ಲಿ ಸಿಗೋದ್ರಲ್ಲಿ ಫ್ರೆಶ್ ಅಂದರೆ ಹಿಂಗೆ ಸಿಗುತ್ತೆ. ನಮ್ಮ ಊರಲ್ಲಿ ಫ್ರೆಶ್ ಅಂದರೆ ಅಲ್ಲೇ ಡೈರೆಕ್ಟಾಗಿ ಕಟ್ ಮಾಡಿಕೊಡ್ತಾರಲ್ಲ ಅದು. ಈ ಥರ ಇಟ್ಟರೆ ಅದು ಫ್ರೆಶ್ ಅಲ್ಲ ಅಂತಲೇ ಹೇಳ್ತಾರೆ. ಆದರೆ ಇಲ್ಲಿ ಇದೇ ಫ್ರೆಶ್. ಅದೇ ಈ ಆ್ಯಪಲ್ಲು ಕವರಲ್ಲಿದೆ. ಕವರಲ್ಲಿರೋದಕ್ಕೆ ಇದಕ್ಕೆ 85 ml. ಇದನ್ನ ನಾವೇ ಎತ್ಬಿಟ್ಟು ಕವರಿಗೆ ಹಾಕೊಳ್ಬೇಕು. ಅದಕ್ಕೆ 44 ml. ಏನಂದೆ ಇನ್ನೊಂದ್ಸಲ ಹೇಳಿ. ಅಂದ್ರೆ ಪೀಪಲ್ಸ್ ಎಕ್ಸ್ಪೆಕ್ಟೇಷನ್ಸ್ ಆಗಿರುತ್ತೆ ಗೊತ್ತಾ? ಆರಾಮಾಗಿ ಎಲ್ಲ ಹಾಲು ಸುತ್ಕೊಂಡು ಜಾಲಿಯಾಗಿರ್ತಾರೆ ಅಂತ ಅನ್ಕೋತಾರೆ. ಆದ್ರೆ ರಿಯಾಲಿಟಿ ತೋರಿಸ್ತೀವಿ ತಡಿ. ರಿಯಾಲಿಟಿ ನೋಡ್ರಪ್ಪ, ರಿಯಾಲಿಟಿ. ಇದು ರಿಯಾಲಿಟಿ. ಎಲ್ಲ ತಗೊಂಡೆ ಆಯ್ತಾ? ತಗೊಂಡು ಇವಾಗ ಮನೆ ಕಡೆ ಹೊರಡೋಣ ಅಂತ ಹೊರಡ್ತಾ ಇದ್ದೀನಿ. ಓಕೆನಾ? ಈ ದೇಶಿ ಹುಡುಗಿಯ ವಿದೇಶದ ಪಾರ್ಡ್ ನೋಡಿ ಎಂಜಾಯ್ ಮಾಡಿದ್ದೀರಾ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆಯೇ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.